ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ T20 ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋನ ನೋಡ್ತೀರಾ, ಪ್ರಿವ್ಯೂ ವಿಡಿಯೋನೇ ನೋಡೋದಿಲ್ಲ. ನಾನು ಹೇಳ್ತೀನಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಸ್ಟ್ಯಾಟ್ಸು ಯಾವ ಥರ ಇದೆ, ವೆನ್ಯೂದು ಏನಾಗುತ್ತೆ ಕತೆ, ಇಂಡಿಯಾ ಗೆಲ್ಲತ್ತಾ ಇಂಗ್ಲೆಂಡ್ ಗೆಲ್ಲತ್ತಾ, ಇವತ್ತು ಟಾಸ್ ಯಾವ ಥರ ಮ್ಯಾಟ್ರ್ ಆಗುತ್ತೆ, ಇವತ್ತು ಟಾಸ್ ಉಲ್ಟಾ ಮಾಡಿದ್ರ ಶ್ರೇಯಸ್ ಅಯ್ಯರು. ಸೊ ಎಲ್ಲ ಡೀಟೇಲ್ ಆಗಿ ನೋಡೋಣ ಏನೇನು ಆಗ್ಬೋದು ಕತೆ ಇವತ್ತಿನ ಮ್ಯಾಚಲ್ಲಿ ಅಂತ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಹಾಕೊಂಡ ಮಾತ್ರ ಮರಿಲೇಬೇಡಿ ಮಗ. ಇವತ್ತು ಮ್ಯಾಚ್ ನಡೀತಾ ಇರೋದು ಎಲ್ಲಿ ಅಂತಂದ್ರೆ ಬ್ರಿಸ್ಟೋಲ್ ನಡೀತಾ ಇರುವಂಥ ಮ್ಯಾಚು, ಯೂನಿಕ್ ಸ್ಟೇಡಿಯಂ ಅಲ್ಲಿ ನಡೀತಾ ಇರುವಂಥ ಮ್ಯಾಚು, ಕೌಂಟಿ ಗ್ರೌಂಡ್ ಅಲ್ಲಿ. ಸೊ ಈ ಒಂದು ವೆನ್ಯೂಲಿ ಇಂಡಿಯಾ ಆಡಿದೆಯಾ ಈ ಹಿಂದೆ ಅಂತ ನೋಡ್ತು ಅಂದರೆ ಆಡಿದೆ, 2018 ಆಡಿದೆ. ಸೊ 2018 ಇಂಡಿಯಾ ಅದ್ದೂರಿಯಾಗಿ ಇಂಗ್ಲೆಂಡ್ ಮೇಲೆ ಬಿಗ್ಗೆಸ್ಟ್ ಚೇಸ್ನ ಮಾಡಿದೆ. 198 ರನ್ನ ಹಿಸ್ಟಾರಿಕ್ ಚೇಸ್ನ ಮಾಡಿತ್ತು. ಸೊ ಅವ್ರ ಮೇಲೆ ಅದೇ ಹೈಯೆಸ್ಟ್ ನಮಗೆ ಇಂಗ್ಲೆಂಡ್ ನೆಲದಲ್ಲಿ 198 ರನ್ನ ಚೇಸ್ ಮಾಡಿರುವಂಥದ್ದು. ಸೊ ಇಲ್ಲಿ 198 ಎಲ್ಲ ಚೇಸ್ ಮಾಡ್ತು ಅಂತಂದ್ರೆ ಅದೊಂಥರ ಬಿಗ್ ನ್ಯೂಸ್, ಒಂಥರ ಬಿಗ್ ಮ್ಯಾಟ್ರನೇ ಇಂಗ್ಲೆಂಡ್ ನೆಲದಲ್ಲಿ. ಯಾಕಂತಂದ್ರೆ ಅಸಿಮೆಟ್ರಿಕ್ ಬೌಂಡ್ರೀಸ್ಗಳಿರುವಂಥ ವೆನ್ಯೂಗಳು ಎಲ್ಲಾನು ಕೂಡ. ಸೊ ಈ ವೆನ್ಯೂನು ಕೂಡ ಅಷ್ಟೇ ಅಸಿಮೆಟ್ರಿಕ್ ಬೌಂಡ್ರೀಸ್ಗಳಿದೆ. ಸ್ಕ್ವೇರ್ ಬೌಂಡ್ರೀಸು ಕಂಪ್ಯಾರಿಟಿವ್ಲಿ ಚಿಕ್ಕದಿದೆ, ಸ್ಟ್ರೈಟ್ ಬೌಂಡ್ರೀಸು ಸಿಕ್ಕಾಪಟ್ಟೆ ದೊಡ್ಡದಿದೆ. 82 ಮೀಟರ್ಸ್ಗಳ ಲಾಂಗ್ ಬೌಂಡ್ರಿ ಕೂಡ ಇಲ್ಲಿ ಇದೆ. ಅಂಡ್ 60-65 ಮೀಟರ್ಸ್ನ ಶಾರ್ಟ್ ಬೌಂಡ್ರಿ ಕೂಡ ಈ ಒಂದು ವೆನ್ಯೂಲ್ ಇದೆ. ಸೊ ಶಾರ್ಟರ್ ಬೌಂಡ್ರೀಸ್ಗಳನ್ನ ಯಾರು ಟಾರ್ಗೆಟ್ ಮಾಡ್ತಾರೋ, ಸೊ ಪ್ಲಾನ್ ಮಾಡಿ ಯಾರು ಆಡ್ತಾರೋ ಅವರು ಇವತ್ತು ಗೆಲ್ತಾರೆ ಮಗ. ಸಿಂಪಲ್ ಆಗಿ ಇಂಡಿಯಾ ಬಂದ್ಬಿಟ್ಟು ರೀಸನ್ ಕೂಡ ಆಗಿಲ್ಲ, ಕೊಡ್ತಾ ಇದ್ರಲ್ಲಪ್ಪ. ಐರ್ಲೆಂಡ್ ಸೀರೀಸ್ ಅಲ್ಲೂ ಕೊಟ್ಟರು ರೀಸನ್ನ, ಇಲ್ಲಿ ಈ ಸೀರೀಸ್ ಅಲ್ಲೂ ಕೊಟ್ಟರು. ಅಸಿಮೆಟ್ರಿಕ್ ಬೌಂಡ್ರೀಸ್ ಇದೆ, ದೊಡ್ಡ ಬೌಂಡ್ರೀಸ್ ಇದೆ, ಹಂಗಿದೆ ಡೈಮೆನ್ಷನ್ಸು, ಹಿಂಗಿದೆ ಡೈಮೆನ್ಷನ್ಸು, ಈವನ್ ಇದು ಡೈಮೆನ್ಷನ್ಸು ವಿಚಿತ್ರವಾಗೇನೆ ಇದೆ. ಅಸಿಮೆಟ್ರಿಕ್ ಬೌಂಡ್ರೀಸ್ ಇದೆ. ಇಂಗ್ಲೆಂಡ್ನಲ್ಲಿ ನಾವು ಸಿಮೆಟ್ರಿಕ್ ಬೌಂಡ್ರೀಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ವಿಚಿತ್ರವಾಗಿರುವಂಥ ಬೌಂಡ್ರೀಸ್ಗಳನ್ನ ಡೈಮೆನ್ಷನ್ಸ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು, ಬಿಗ್ ಬೌಂಡ್ರೀಸ್ನೇ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದು. ಸೊ ಒಂದು ಕಡೆ ದೊಡ್ಡದಿರ್ತದೆ, ಒಂದು ಕಡೆ ಚಿಕ್ಕದಿರ್ತದೆ. ಸೊ ಈ ಥರನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ಆಡಬೇಕು, ಅಡಾಪ್ಟ್ ಆಗಬೇಕು ಸಿಚುವೇಶನ್. ಯಾಕೆ ಅವ್ರು ಬಂದ್ಬಿಟ್ಟು ನಮಗೆ ಅಡಾಪ್ಟ್ ಆಗಲ್ವಾ? ಅವ್ರು ಅಡಾಪ್ಟ್ ಎಲ್ಲ ರೂಢಿನೇ ಮಾಡ್ಕೊಂಡ್ಬಿಟ್ಟವ್ರೆ. ಇಂಡಿಯಾದಲ್ಲಿ ಆಡಬೇಕು ಅಂದ್ರೆ ಅವ್ರಿಗೆ ಇಷ್ಟ, ಇಂಗ್ಲೆಂಡ್ ಅವ್ರಿಗಾಗಿರ್ಲಿ, ಯಾರಿಗೇ ಆಗಿರಲಿ, ಆಸ್ಟ್ರೇಲಿಯಾದವ್ರಿಗಾಗಿರಲಿ. ಸೊ ನಾವು ಅಡಾಪ್ಟ್ ಆಗಬೇಕು ಅಲ್ಲಿ ಹೋಗ್ಬಿಟ್ಟು. ಸೊ ಇವಾಗ ರೀಸನ್ ಕೊಡೋ ಇಲ್ವೇ ಇಲ್ಲ ಗುರು. ಆಲ್ರೆಡಿ 3 ಮ್ಯಾಚ್ನ ಆಡಿದ್ದಾರೆ, 3 ಮ್ಯಾಚ್ನು ಕೂಡ ಬ್ಯಾಟಿಂಗ್ನ ಆಡಿದ್ದಾರೆ. ಇನ್ನು ಅವರೇ ಒಂದು ಮ್ಯಾಚ್ ಬ್ಯಾಟಿಂಗ್ನ ಆಡಿಲ್ಲ. ಸೊ ರೀಸನ್ಸ್ ಕೊಡೋಗಿಲ್ಲ. ಡೈಮೆನ್ಷನ್ಸ್ ಹಂಗಿದೆ, ಡೈಮೆನ್ಷನ್ಸ್ ಹಿಂಗಿದೆ, ನಾವು ಸೋಲ್ತಾ ಇದ್ದೀವಿ, ಹಂಗಾಗೋಗ್ಬಿಟ್ಟೈತೆ ಹಿಂಗಾಗೋಗ್ಬಿಟ್ಟೈತೆ ಅಂತ. ಈ ಮ್ಯಾಚ್ನ ಸೋತ್ರು ಅಂತ ಅನ್ಕೊಳ್ಳಿ, ಮತ್ತೆ ಹ್ಯೂಮಿಲೇಟ್ ಆಗ್ತಾರೆ, ಮತ್ತೆ ಶ್ರೇಯಸ್ ಅಯ್ಯರ್ ಪ್ರೆಸ್ಸಲ್ಲಿ ಬಂದ್ಬಿಟ್ಟು ಅದೇ ಒಂಥರ ರಿಪೀಟ್ ಟೆಲಿಕಾಸ್ಟ್ ಹೊಡೆಯೋದು ನಾವು ನೋಡೋದಕ್ಕಾಗೋದಿಲ್ಲ. ಇವತ್ತು ಗೆಲ್ಲಿ ಅಂತಲೇ ಕೇಳ್ಕೊತೀರಿ, ಇಂಡಿಯಾ ಗೆಲ್ಲಿ ಅಂತ. ಬಟ್ RCB ಫ್ಯಾನ್ಸ್ಗಳು ಹೇಳ್ತಾರೆ ಇಂಡಿಯಾ ಸೋಲ್ಲಿ ಅಂತ. ಅಂದರೆ ಸ್ವಲ್ಪ ಜನ ಹೇಳ್ತಿರೋದು ಇಂಡಿಯಾ ಸೋಲಿಗರು ನನಗೆ ಖುಷಿ ಆಗುತ್ತೆ. ಸೋಲ್ಬೇಕು ಇಂಡಿಯಾ, RCB ಪ್ಲೇಯರ್ಸ್ ಬರಬೇಕು, ರಜಾತ್ ಪತ್ತಿದಾರ್ನ ಹಾಕೊಬೇಕು, ಕೃಣಾಲ್ ಪಾಂಡ್ಯನ ಹಾಕೊಬೇಕು, ಭುವನೇಶ್ವರ್ ಕುಮಾರ್ನ ಹಾಕೊಬೇಕು, ಸಲಾಮ್ದಾರ್ನ ಹಾಕೊಬೇಕು. ಸೊ ಇವ್ರನ್ನೆಲ್ಲ ಹಾಕೊಬೇಕು. ಇಲ್ಲ ಅಂದರೆ ಇಂಡಿಯಾ ಸೋಲ್ಬೇಕು. ಮಾಡ್ತಿರೋ ಮೋಸಕ್ಕೆ, RCB ಮಾಡ್ತಿರೋ ಮೋಸಕ್ಕೆ ಇಂಡಿಯಾ ಸೋಲ್ಬೇಕು ಅಂತ RCB ಫ್ಯಾನ್ಸ್ಗಳು ಹೇಳ್ತಾರೆ. ಸೊ ಈಗ RCB ವಿಚಾರ ಆ ಕಡೆ ಎತ್ತಿಡ್ತು ಅಂತಂದ್ರೆ ಎಲ್ಲಿನ ಸ್ಟ್ಯಾಟ್ಸ್, ಸ್ಟೇಡಿಯಂ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ ಆಗಿರೋದು 7 T20 ಇಂಟರ್ನ್ಯಾಷನಲ್ಸು. ನಾನು ಡೊಮೆಸ್ಟಿಕ್ ಕ್ರಿಕೆಟ್ ಲೀಗ್ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗಲ್ಲ. 7 T20 ಇಂಟರ್ನ್ಯಾಷನಲ್ಸ್ ಅಲ್ಲಿ 2 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿರೋಂಥ ಟೀಮು, 5 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿರೋಂಥ ಟೀಮು. ಎಲ್ಲಿ ಕ್ಲಿಯರ್ ಕಟ್ ಆಗಿ ಮಾಹಿತಿ ಇದೆ, ಟಾಸ್ ಗೆದ್ದವರು ಖಂಡಿತ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ ಅಂತ. ಆಮೇಲೆ ಶ್ರೇಯಸ್ ಅಯ್ಯರ್ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟವರು. ನನಗೇನೋ ಈ ಮ್ಯಾಚು ಟಾಸ್ ಗೆಲ್ಲಲ್ಲ ಅಂತ ಅನ್ನಿಸ್ತು. ಶ್ರೇಯಸ್ ಅಯ್ಯರ್ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ನ ಗೆದ್ದಿದ್ದಾರೆ, ಮ್ಯಾಚ್ನ ಸೋದರೆ. ಇವತ್ತು ಟಾಸ್ ಸೋಲಿ, ನನ್ನ ಪ್ರಕಾರ ಸೋಲಿ ಟಾಸ್ ಗೆದ್ದು ಉಣ್ಕೊಂಡು ಹೋಗಿದ್ದೀವಿ ನಾವು. ಟಾಸ್ ಸೋಲಿ ಟೀಮ್ ಇಂಡಿಯಾ. ನನ್ನ ಪ್ರಕಾರ ಟಾಸ್ ಗೆಲ್ತು ಅಂತಂದರೆ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊಳೋದು, ಬ್ಯಾಟಿಂಗ್ ಗಿಟಿಂಗ್ ಎಲ್ಲ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಸೊ ಅವ್ರಿಗಿರುವಂಥ ಪ್ಲಾನ್ ಇಷ್ಟೇ ಇರುತ್ತೆ ಮಗ, ಇಂಡಿಯಾನ ವೈಟ್ ವಾಶ್ ಮಾಡಿಸ್ಬೇಕು, ಇವರಿಗೆ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು ಅಟ್ಟಬೇಕು, 4-0 ಆಗಬೇಕು ಸೀರೀಸು. ಇಷ್ಟೇ ಇರೋದು ಅವ್ರ ಪ್ಲಾನು. ಬಿದ್ದು ನಗಬೇಕು. ಲಾಸ್ಟ್ ಮ್ಯಾಚ್ ನಗ್ಬೋದಲ್ಲ ಜೋಫರ್ ಆರ್ಚರು, ಆ ಥರ ಈ ಮ್ಯಾಚು ಕೂಡ ಬಿದ್ದು ನಗಬೇಕು ಅನ್ನೋ ಒಂದು ಸ್ಟ್ರಾಟಜಿ ಇಟ್ಕೊಂಡು, ಒಂದು ಪ್ಲಾನ್ ಇಟ್ಕೊಂಡು ಬರ್ತಾರೆ ಅಷ್ಟೇ. ಇಂಡಿಯಾಗೆ ಅಜೀಬ್ ಮಾಡಬೇಕು, ಇಂಡಿಯಾಗೆ ಇದಕ್ಕಿಂತ ಹಾಕೊಂಡು ಕೆಳಗಡೆ ತುಳಿಬೇಕು. ಆಲ್ರೆಡಿ ಪಾತಾಳದಲ್ಲಿ ಬಿದ್ದಿದ್ದಾರೆ, ಇನ್ನು ಹಾಕೊಂಡು ಅದುಂಬೇಕು. ಏನು ಮೆರೆದಿದ್ದೋ ಇಂಡಿಯನ್ ಟೀಮು ಲಾಸ್ಟ್ 3-4 ವರ್ಷದಿಂದ T20ದಲ್ಲಿ ಯಾರು ನಿಮಗೆ ಸರಿಸಾಟಿ ಇಲ್ಲಂಗೆ ಮರೆದ್ಬಿಟ್ಟಿದ್ರು. ಸೊ ನಿಮಗೆ ಹಾಕ್ತೀವಿ ಬ್ರೇಕು ಅಂತ ಆಗ್ತಾ ಇದ್ದಾರೆ. ಇವಾಗ ಇನ್ನೂ ಕೆಳಗಡೆ ಹಾಕೋದಕ್ಕೆ ನೋಡ್ತಾ ಇರ್ತಾರೆ ಅಷ್ಟೇ. ಇನ್ನು 2 ಮ್ಯಾಚಲ್ಲಿ ನಾವು ಅನ್ಕೊಳೋದೇನು ಅಂತಾರೆ, ನನ್ನ ಪ್ರಕಾರ ಇಂಡಿಯಾ 2 ಮ್ಯಾಚ್ನೂ ಕೂಡ ಗೆಲ್ಲೋದಿಲ್ಲ, ನಿಜವಾಗ್ಲೂ ಗೆಲ್ಲೋದಿಲ್ಲ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಗೆಲ್ಬೋದು, ಒಂದು ಮ್ಯಾಚ್ ಯಾರು ಗೆಲ್ಲಿ ಅಂತ ನಾನು ಕೇಳ್ತೀನಿ ಅಷ್ಟೇ. ಸೊ ಬ್ರಿಸ್ಟೋಲ್ ನಡೀತಾ ಇರೋ ಮ್ಯಾಚ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಡಾಮಿನೇಟ್ ಮಾಡಿಕೊಂಡು ಒಂದು ಮ್ಯಾಚ್ ಆಲ್ರೆಡಿ ಇತಿಹಾಸದಲ್ಲಿ ಗೆದ್ದಿರೋದ್ರಿಂದ ರೋಹಿತ್ ಶರ್ಮಾ ಅವರ ಒಂದು ಸೆಂಚುರಿ ಕೂಡ ಇದೆ ಇಲ್ಲಿ ಈ ಒಂದು ಸ್ಟೇಡಿಯಮಲ್ಲಿ. ಸೊ ಅದೇ ಹೇಳಿದ್ನಲ್ಲ 198 ಚೇಸ್ ಮಾಡಿದಂಥ ಒಂದು ಮ್ಯಾಚಲ್ಲಿ ರೋಹಿತ್ ಶರ್ಮಾ ಅವ್ರು ಸೆಂಚುರಿನೂ ಕೂಡ ಹೊಡೆದ್ರು. ಬಟ್ ಅದೆಲ್ಲ ಜಮಾನ ಆಯಿತು, 2018 ಕಾಲ ಆಯಿತು. ಬಟ್ ಇವಾಗ ನಡೀತಾ ಇರೋದೇ ಬೇರೆ, ಅವಾಗ ನಡೆದಿದ್ದೇನೆ ಬೇರೆ. ಇವತ್ತು ಕೂಡ 10 ಗಂಟೆ ಮ್ಯಾಚ್ ಆಗ್ತಾ ಇರೋದು. ಆ್ಯಂಡ್ ಇವತ್ತು ಯಾವುದೇ ರನ್ನಿಂಗ್ ಪಾಸಿಬಿಲಿಟಿ ಏನೂ ಇಲ್ಲ. ಅದರಿಂದ ಇವತ್ತು ಫುಲ್ ಫ್ಲೆಡ್ಜ್ ಮ್ಯಾಚ್ ಆಗುತ್ತೆ. ಇನ್ನು
ಪ್ಲೇಯಿಂಗ್ 11 ಚೇಂಜಸ್ ವಿಚಾರಕ್ಕೆ ಬಂತು ಅಂತಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಟೀಮ್ ಇಂಡಿಯಾದಲ್ಲಿ ಈ ಒಂದು ಚೇಂಜು ಸ್ಟ್ರಾಂಗ್ ಆಗಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಳಗಡೆ ಬರ್ತಾರೆ ಸಂಜು ಸ್ಯಾಮ್ಸನ್ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಲಾಸ್ಟ್ ಮ್ಯಾಚ್ ಅಂತೂ ಎಲ್ಲ ರೋಚಿಕೆ ಗಂಭೀರಣ್ಣಂಗೆ ಹೆಂಗೆ ರೋಸ್ಟ್ ಮಾಡಾಕ್ಬಿಟ್ರು ಹಂಗೆ ರೋಡಲ್ಲಿ ವೆನ್ಯೂ ಈಚೆಗಡೆ. ಇನ್ನು ಇನ್ಫ್ಯಾಕ್ಟ್ ಸ್ಟೇಡಿಯಂ ಒಳಗಡೆ ರೋಸ್ಟ್ ಮಾಡಿಕ್ತಾ ಇದ್ರು. ಸಂಜು ಯಾಕಿಲ್ಲ ಸಂಜು ಬೇಕು ಅಂತ ಗಂಭೀರಣ್ಣಂಗೆ ಊರ್ ಸಾಕ್ಬಿಟ್ಟಿದ್ರು. ಸೊ ಈ ಮ್ಯಾಚ್ ಖಂಡಿತ ಸಂಜು ಸ್ಯಾಮ್ಸನ್ ಅವ್ರು ರಿಟರ್ನ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಬಟ್ ಓಪನಿಂಗ್ ಸ್ಲಾಟ್ ಅಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಸಂಜು ಸ್ಯಾಮ್ಸನ್ ಮಿಡ್ ಲೋಟಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ನಂಬರ್ 5 ಸ್ಲಾಟಲ್ಲಿ ಸಂಜು ಸ್ಯಾಮ್ಸನ್ ಆಡ್ತಾರೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಓಪನಿಂಗ್ ಸ್ಲಾಟ್ ಬೇಡ ಅಂತ ಕೇಳ್ತು ಅಂತಂದರೆ ವೈಭವ್ ಸೂರ್ಯವಂಶಿಗೆ 2 ಮ್ಯಾಚ್ ಇವಾಗ 1 ಮ್ಯಾಚ್ ಅವಕಾಶನ ಕೊಟ್ಟಿದ್ದಾರೆ. ಸೊ ಒಂದು ಥ್ರಾಟ್ ಕೊಡಲಿ, ಫುಲ್ ಥ್ರಾಟ್ ಕೊಡಲಿ. ಸುಮ್ಮನೆ 1 ಮ್ಯಾಚ್ ಆಡ್ಸೋದು ಅಥವಾ 2 ಮ್ಯಾಚ್ ಆಡ್ಸೋದು, ಸುಮ್ಮನೆ ಕೂರ್ಸೋದು. ಸೊ ಇದೆಲ್ಲ ಬೇಡ. ಇನ್ನು 2 ಮ್ಯಾಚ್ ಏನಿದೆ, 2 ಮ್ಯಾಚ್ನ ಆಡಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಂದು 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡಿಸ್ತು ಅಂತಂದರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಸುಮ್ಮನೆ 2 ಮ್ಯಾಚ್ ಆಡಿಸ್ಬಿಟ್ಟು ಕೂರಿಸ್ಬಿಡ್ತು ಅಂತಂದರೆ ಹೌದು 2 ಮ್ಯಾಚ್ನೂ ಕೂಡ ಫೈಲ್ ಆಗಿದ್ದಾರೆ ವೈಭವ್ ಸೂರ್ಯವಂಶಿ. ಒಂದು 4 6ನ ಹೊಡೆದಿರ್ಬೋದು. ಬಟ್ ಅಂತ ಮಾಡಿದ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡುವಂಥ ಪರ್ಫಾರ್ಮೆನ್ಸ್, ರೀಚ್ ಮಾಡುವಂಥ ಪರ್ಫಾರ್ಮೆನ್ಸ್ನ ಇನ್ನೂ ಕೊಟ್ಟಿಲ್ಲ. ಸೊ ಬರುತ್ತೋ ಬರಲ್ಲೋ ಗೊತ್ತಿಲ್ಲ ನಮಗೆ, ನೋಡೋಣ ಅದೇನಾಗುತ್ತೆ ಅಂತ. ಒಟ್ನಲ್ಲಿ ಒಂದು ಥ್ರಾಟ್ ಕೊಡಬೇಕು, ಒಂದು 4 ಮ್ಯಾಚ್ ಒಂದು ರಾಂಗ್ ರನ್ ಕೊಡಬೇಕು ಅಂತ ನಾನು ಅನ್ಕೊಂತ ಇದ್ದೀನಿ. ಆದ್ದರಿಂದ ತಿಲಕ್ ವರ್ಮ ಅವ್ರನ್ನ ಕೂರಿಸ್ತಾ ಇದ್ದೀನಿ. ನಾನು ಇಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ರು ಕೂಡ ತಿಲಕ್ ವರ್ಮ ಏನು ಇತಿಹಾಸದಲ್ಲಿ ಏನು ಕೂರಿಸಿಲ್ಲ ಅಂತೇನಲ್ಲ. ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ ಆಗಿದ್ದಾಗ ಅವ್ರನ್ನೂ ಕೂಡ ಕೂರಿಸಿದ್ರು. ಸೊ ಅದರಿಂದ ಇವ್ರನ್ನ ನಾನು ಇಲ್ಲಿ ಕೂರಿಸ್ತಾ ಇದ್ದೀನಿ. ತಿಲಕ್ ವರ್ಮ ಏನಲ್ಲೇನು ಪ್ರದರ್ಶನ ಎಲ್ಲ ಏನೂ ಇಲ್ಲ, ಖಾಲಿ ಪ್ರದರ್ಶನ ಇರೋದವರು ಬ್ಯಾಟಿಂದ. ಅದನ್ನು ಸಂಜು ಸ್ಯಾಮ್ಸನ್ ಹೇಳ್ಕೊಂಡ್ಬಿಟ್ಟು ಮಿಡ್ ಲಾಟಲ್ಲಿ ಆಡಿಸ್ತಾ ಇದ್ದೀನಿ. ಸಂಜು ಸ್ಯಾಮ್ಸನ್ ಮಿಡ್ ಲಾಟಲ್ಲಿ ಆಡಿದಾಗ ಕೂಡ ಚೆನ್ನಾಗೇ ಆಡಿದ್ರು ಇಂಡಿಯನ್ ಟೀಮಲ್ಲಿ T20 ಸೈಡಲ್ಲಿ ಕೂಡ. ಸೊ ಅದರಿಂದ ನಾನು ಹೋಪ್ ಮಾಡ್ತೀನಿ ಇವತ್ತು ತಿಲಕ್ ಔಟ್ ಆ್ಯಂಡ್ ಸಂಜು ಇನ್ ಅಂತ. ಬೌಲಿಂಗ್ ವಿಚಾರಕ್ಕೆ ಬಂತು ಅಂದರೆ ಇನ್ನೇನಲ್ಲೇನು ದೊಡ್ಡ ಚೇಂಜ್ ಏನಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಅದೇ ವಾಷಿಂಗ್ಟನ್ ಸುಂದರ್ ವಾಪಸ್ ಎಳ್ಕೊಂಬರ್ಬೋದು. ನಾವು ವರುಣ್ ಚಕ್ರವರ್ತಿ ಅವ್ರನ್ನ ಕೂರಿಸ್ಬಿಟ್ಟು ವಿಕೆಟ್ಲೆಸ್ ಹೋಗಿದ್ರಿಂದ ಸೊ ಈ ಒಂದು ಚೇಂಜ್ ಆಗ್ಬೋದು. ಬ್ಯಾಟಿಂಗ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಕ್ಕೆ ಆದರೂ ಆಗ್ಬೋದು ಅಂತ. ಬಟ್ ಒಂದೊಂದು ಟೈಮ್ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಾರೆ ಇವರು ವರುಣ್ ಚಕ್ರವರ್ತಿ ಅವರು ಇಂಗ್ಲೆಂಡ್ ವಿರುದ್ಧ. ಸೊ ನಾನೇನು ವಾಷಿಂಗ್ಟನ್ ಸುಂದರ್ ಬೇಕೇ ಬೇಕು ಅಂತ ಹೇಳ್ತಿಲ್ಲ, ಒಂದು ಫೋರ್ಸ್ಡ್ ಚೇಂಜ್ ಆದರೂ ಆಗ್ಬೋದು. ಅದು ಬಿಡ್ತು ಅಂದರೆ ಪ್ರಿನ್ಸ್ ಯಾದವ್ ಖಂಡಿತ ಆಡ್ತಾರೆ. ಸೊ ಅದರಲ್ಲಿ ನನಗೇನು ಡೌಟ್ ಕಾಣಿಸ್ತಿಲ್ಲ. ಸ್ಟೀವ್ ಸಿಂಗು ಕೂಡ ಆಡ್ತಾರೆ. ಸೊ ಏನು ಬೌಲಿಂಗಲ್ಲಿ ಏನು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಾನು. ಬ್ಯಾಟಿಂಗಲ್ಲಿ ಮೇನ್ ಆಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಂಜು ಸ್ಯಾಮ್ಸನ್ ಇನ್ ಅಂತ. ಇನ್ನು ಇಂಗ್ಲೆಂಡ್ ಕಡೆ ನೋಡ್ತು ಅಂತಂದರೆ ಅವರಲ್ಲಿ ಬೌಲರ್ಸ್ಗಳು ನೋಡಿ ಇವರು ಲಿವ್ ಕುಡ್ ಇದ್ದಾರೆ, ಜೊತೆಗೆ ಮೊಹಮ್ಮದ್ ಇದ್ದಾರೆ. ಸೊ ರೊಟೇಷನಲ್ ಬೇಸಿಸಲ್ಲಿ ಏನಾದ್ರು ಆಡಿಸ್ತಾರ, ಜೋಫರ್ ಆರ್ಚರ್ನ ಕೂರ್ಸೋತಾರ, ಸುಮ್ಮನೆ ಒಂದು ಸ್ವಲ್ಪ ರೆಸ್ಟ್ ಕೊಡೋತಾರ, ಜೋಫರ್ ಆರ್ಚರ್ನ ಕೂರ್ಸೋತಾರ, ಆಮೇಲೆ ಜಾಶ್ ಟಂಗ್ನ ಕೂರ್ಸೋತಾರ, ಏನಾದ್ರು ಒಂದು ರೊಟೇಷನಲ್ ಬೇಸಿಸಲ್ಲಿ ಆಡಿಸ್ತಾರ ಅಂತ ನನಗೊಂದು ಡೌಟು. ಏನಕ್ಕೆ ಆಡಿಸ್ಬೇಕು ರೊಟೇಷನಲ್ ಬೇಸಿಸಲ್ಲಿ? T20 ಆಡ್ತಾ ಇರೋದಲ್ಲಿ ಏನಲ್ಲೇನು ಟೆಸ್ಟ್ ಮ್ಯಾಚ್ನ ಆಡ್ತಿಲ್ಲ, ರೊಟೇಷನಲ್ ಅಥವಾ ODIನ ಆಡ್ತಿಲ್ಲ, ಏನು ರೆಸ್ಟ್ ಬೇಕು ಅನ್ನೋದಕ್ಕೆ. ಸೊ ಆದ್ದರಿಂದ ಅದೇ ಮೇಯ್ನಾಗಿ ಇಂಡಿಯನ್ ಟೀಮ್ನ ಎಮ್ಯುಲೇಟ್ ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಂತೂ ಖಂಡಿತ ಇಂಗ್ಲೆಂಡ್ ಟೀಮ್ಗೆ ಇದ್ದೇ ಇರುತ್ತೆ. ಸೊ ಅದರಿಂದ ಅವರು ಹಾರ್ಡಾಗಿ ಬರ್ಬೋದು. ಅಂದರೆ ಜೋಫರ್ ಆರ್ಚರು ಮತ್ತು ಜಾಶ್ ಟಂಗು ಲಾಸ್ಟ್ ಮ್ಯಾಚ್ ಏನು ಪರ್ಫಾರ್ಮ್ ಮಾಡಿದ್ರು, ಸೊ ಅವರೇ ಮತ್ತೆ ಬಂದ್ಬಿಟ್ಟು ಎಫೆಕ್ಟಿವ್ನೆಸ್ನ ಮತ್ತೆ ತೋರಿಸ್ಬೋದು ಅಂತ. ಈ ಒಂದು ವೆನ್ಯೂ ವಿಚಾರಕ್ಕೆ ಬಂತು ಅಂತಂದರೆ ಇಲ್ಲಿ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇದೆ 170. ಇಲ್ಲಿ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಆಗಿರೋದು ಇಲ್ಲೂ ಕೂಡ 230+ ರೆಕಾರ್ಡ್ ಆಗಿದೆ. ಸೊ ಅದರಿಂದ ಇಲ್ಲಿ ಹೈ ಸ್ಕೋರಿಂಗ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಲೋ ಸ್ಕೋರಿಂಗ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತು ನನ್ನ ಪ್ರಕಾರ ಒಂದು ಹೈ ಸ್ಕೋರಿಂಗ್ ಅಂತಂದರೆ ಏನೋ 230 240 ಹೋಗ್ಬಿಡುತ್ತೆ ಅಂತ ಹೇಳ್ತಿಲ್ಲ. ಅದೇ ಇವಾಗ 3 ಮ್ಯಾಚಲ್ಲಿ ನಡ್ಕೊಂಡು ಬಂದಿದೆಯಲ್ಲ ಅದೇ ರೀತಿಯ ಸ್ಕೋರು ಒಂದು 180+. ಸೊ ಈ ಥರ ಒಂದು ಸ್ಕೋರೇ ಇಲ್ಲೂ ಕೂಡ ರೆಕಾರ್ಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಆಡ್ತಾನೆ 200 ಹೋದರೂ ಹೋಗ್ಬೋದು. ಇವತ್ತಿನ ಮ್ಯಾಚ್ ಇಂಡಿಯಾ ಗೆಲ್ಲುತ್ತಾ ಅಂತ ನೋಡ್ತು ಅಂತಂದರೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ನು ಕೂಡ ಇಂಡಿಯಾ ಸೋಲುತ್ತೆ ಅಂತ ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ ನನಗೆ. ಯಾಕಂತಂದರೆ ಅರ್ಥ ಮಾಡ್ಕೊಂಡಿದ್ರು ಡೈಮೆನ್ಷನ್ಸ್ನ ಇಂಗ್ಲೆಂಡ್ ಅವರು ಹಿಂಗೆ ಆಡಬೇಕು ನೋಡಿ. ಫಿಲ್ ಸಾಲ್ಟ್ ಆಡಿದಂಥ ರೀತಿ, ನಮ್ಮ ಇಂಡಿಯನ್ ಬ್ಯಾಟರ್ಸ್ ಆಡ್ತಾ ಇರೋಂಥ ರೀತಿ, ಜೊತೆಗೆ ಜೇಕೋಬ್ ಬೆಥೆಲ್ ಆಡಿದಂಥ ರೀತಿ, ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಆಕ್ಸಿಲರೇಟ್ ಮಾಡ್ತಾರೆ. ಸೊ ಈ ಒಂದು ಪ್ಯಾಟರ್ನ್ ಇವರು ಅನಲೈಸ್ ಮಾಡ್ತಾ ಇಲ್ಲ. ಜೇಕೋಬ್ ಬೆಥೆಲ್ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ದು, ಇವರು ಕೂಡ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಮೇಯ್ನಾಗಿ ಇಬ್ಬರು ಕೂಡ RCB ಪ್ಲೇಯರ್ಸು ಗೆಲ್ಸಿರುವಂಥದ್ದು. ಸೊ ಇವತ್ತು ಯಾವ RCB ಪ್ಲೇಯರ್ ಗೆಲ್ಲಿಸ್ತಾರೋ ಗೊತ್ತಿಲ್ಲ. ಫಿಲ್ ಸಾಲ್ಟ್ ಗೆಲ್ಲಿಸ್ತಾರೋ ಅಥವಾ ಜೇಕೋಬ್ ಬೆಥೆಲ್ ಗೆಲ್ಲಿಸ್ತಾರೋ ಅಥವಾ ಬೇರೆ ಯಾರು ಓಡೋದಿಲ್ಲ ಬಂದ್ಬಿಟ್ಟು ಹ್ಯಾರಿ ಬ್ರೂಕೆ ಗೆಲ್ಲಿಸ್ತಾರೋ ಇವತ್ತು ಅಂತ. ಸೊ ಕಾದು ನೋಡಬೇಕಾಗಿದೆ. ಸೊ ಕ್ಲಾರಿಟಿ ಇದೆ ಇವತ್ತಿನ ಮ್ಯಾಚಲ್ಲಿ ಯಾರು ಆ ಒಂದು ಅಸಿಮೆಟ್ರಿಕ್ ಬೌಂಡ್ರೀಸ್ಗಳಿದೆ, ಶಾರ್ಟರ್ ಬೌಂಡ್ರೀಸ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಸುಮ್ಮನೆ ಲಾಂಗರ್ ಬೌಂಡ್ರಿನ ಟಾರ್ಗೆಟ್ ಮಾಡ್ಬಿಟ್ಟು ಕೈ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗೋದಲ್ಲ. ಶಾರ್ಟರ್ ಬೌಂಡ್ರೀಸ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಕೆಳಗಡೆ ಆಡ್ಕೊಂಡು ಬೇಕಾದಾಗ ಬೌಂಡ್ರೀಸ್ಗಳನ್ನ ನೋಡಿಕೊಂಡು ಯಾವ ಟೀಮ್ ಮಾಡುತ್ತೋ ಆ ಟೀಮು ಗೆಲ್ಲುವಂಥ ಪಾಸಿಬಿಲಿಟಿ ಜಾಸ್ತಿನೇ ಇರುತ್ತೆ. ಸುಮ್ಮನೆ ಎತ್ತು ಹುಚ್ಚ ಹೋದಂಗೆ ಸುಮ್ಮನೆ ಎಲ್ಲ ಎತ್ತಬೇಕು ಅಂತ ಬೀಸೋದು ಕಣ್ಣು ಮುಚ್ಕೊಂಡು. IPL ಅಂತ ಎಲ್ಲ ಬೌಂಡ್ರೀಸ್ಗಳೆಲ್ಲ ಒಂದು 65 ಮೀಟ್ರ್ ಬೌಂಡ್ರಿ, 70 ಮೀಟ್ರ್ ಬೌಂಡ್ರಿ ಅಂತ ಸುಮ್ಮನೆ ಸಿಕ್ತಂಗೆ ಹೊಡೆಯೋದು, ಇದೆಲ್ಲ ಮಾಡ್ತು ಅಂತಂದರೆ ಇವತ್ತು ಕೂಡ ಕಾಲೆತ್ಕೋಬೇಕಾಯ್ತದೆ. ನೋಡೋಣ ಅದೇನು ಕತೆ ಆಗುತ್ತೆ ಅಂತ. ಸೊ ಪರ್ಸೆಂಟೇಜ್ ವಿಚಾರಕ್ಕೆ ಬಂತು ಅಂದರೆ 55% ವಿನ್ನಿಂಗ್ ಪಾಸಿಬಿಲಿಟಿ ಇರೋದು ಇಂಗ್ಲೆಂಡ್ ಟೀಮ್ಗೆ, 45% ವಿನ್ನಿಂಗ್ ಪಾಸಿಬಿಲಿಟಿ ಇರೋದು ಇಂಗ್ಲೆಂಡ್ ಟೀಮ್ಗೆ. ಸೊ ನನ್ನ ಪ್ರಕಾರ ಇವತ್ತು ಇಂಗ್ಲೆಂಡ್ ಗೆದ್ದು ಸೀರೀಸ್ನ ಕೈವಶ ಮಾಡ್ಕೊತಾರೆ. 3-0 ಆಗುತ್ತೆ ಇವತ್ತು ಸೀರೀಸು. ಇಂಡಿಯಾ ಗೆಲ್ಲಬೇಕು ಅಂತಂದರೆ ಅದೇ ಹೇಳಿದ್ನಲ್ಲಪ್ಪ, ಡೈಮೆನ್ಷನ್ಸ್ನ ಅರ್ಥ ಮಾಡಿಕೊಂಡು
ಎಫೆಕ್ಟಿವ್ ಆಗಿ ಆಡಿದ್ರೆ ಮಾತ್ರ ಇಂಡಿಯಾ ಗೆಲ್ಬೋದು, ಇಲ್ಲ ಅಂತಂದ್ರೆ ಆಗೋದಿಲ್ಲ ಈ ಮ್ಯಾಚ್ನು ಗೆಲ್ಲೋದಕ್ಕೆ, ಯಾಕಂದ್ರೆ ಅಸಿಮೆಟ್ರಿಕ್ ಬೌಂಡ್ರೀಸ್ ಇದೆ ಈ ಒಂದು ವೆನ್ಯೂಲು ಕೂಡ. ಮತ್ತೆ ಸಿಗುವ.